ಹಿರೇಮಳಲಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದಲ್ಲಿ ಬೇಸಿಗೆ ಶಿಬಿರ. ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಕಲೆ, ಕ್ರೀಡೆ, ಕಂಪ್ಯೂಟರ್ ಹಾಗೂ ಎಐ ತರಬೇತಿಗೆ ಅವಕಾಶ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಿರೇಮಳಲಿ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದ ವತಿಯಿಂದ ಗ್ರಾಮೀಣ ಮಕ್ಕಳ ಸಮಗ್ರ ಅಭಿವೃದ್ಧಿಯನ್ನು ಗುರಿಯಾಗಿಟ್ಟುಕೊಂಡು ವಿಶೇಷ ಉಚಿತ ಬೇಸಿಗೆ ಶಿಬಿರವನ್ನು ಏಪ್ರಿಲ್ 10 ರಿಂದ ಮೇ 10 ರವರೆಗೆ ಆಯೋಜಿಸಲಾಗಿದ್ದು, ಶುಕ್ರವಾರ ಪಿಡಿಒ ರಶ್ಮಿ ಗಿಡಕ್ಕೆ ನೀರು ಎರೆಯುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು. ಈ ಶಿಬಿರದಲ್ಲಿ ಮಕ್ಕಳಿಗೆ ಕಲೆ, ಸಾಹಿತ್ಯ, ಕ್ರೀಡೆ, ಕಂಪ್ಯೂಟರ್ ತರಬೇತಿ ಹಾಗೂ ಇಂದಿನ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಎಐ ಕೃತಕ ಬುದ್ಧಿಮತ್ತೆ ಕುರಿತು ಮೂಲಭೂತ ಮಾಹಿತಿಯನ್ನ ನೀಡಲಾಗುತ್ತಿದೆ. ಜೊತೆಗೆ ಚಿತ್ರಕಲೆ, ಕ್ರಾಫ್ಟ್, ಸೃಜನಾತ್ಮಕ ಚಟುವಟಿಕೆಗಳು ಮತ್ತು ವಿವಿಧ ಆಟಗಳ ಮೂಲಕ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಹೊರತೆಗೆದು ಬೆಳೆಸುವ ಉದ್ದೇಶ ಹೊಂದಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪಿಡಿಒ ರಶ್ಮಿ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಂತಹ ಸಮಗ್ರ ಚಟುವಟಿಕೆಗಳ ಅವಕಾಶಗಳನ್ನು ಒದಗಿಸುವುದು ಅತ್ಯಂತ ಅಗತ್ಯ. ಬೇಸಿಗೆಯಲ್ಲಿ ಮಕ್ಕಳು ಬಿಸಿಲಿನಲ್ಲಿ ಅಲೆದಾಡುವುದನ್ನು ತಪ್ಪಿಸಿ ಅವರ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ಈ ಶಿಬಿರ ಸಹಕಾರಿ. 1 ತಿಂಗಳ ಕಾಲ ನಡೆಯುವ ಈ ತರಬೇತಿಯಲ್ಲಿ ಭಾಗವಹಿಸುವ ಮಕ್ಕಳಿಗೆ ಕೊನೆಯಲ್ಲಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಗ್ರಂಥಪಾಲಕ ಸಾಗರ್ ಮಾತನಾಡಿ, ಅರಿವು ಕೇಂದ್ರವು ಗ್ರಾಮೀಣ ಮಕ್ಕಳಿಗೆ ಜ್ಞಾನಾರ್ಜನೆಗೆ ಪ್ರಮುಖ ವೇದಿಕೆಯಾಗಿದ್ದು, ಈ ಶಿಬಿರದಲ್ಲಿ ಮಕ್ಕಳಿಗೆ ಆಧುನಿಕ ಶಿಕ್ಷಣದ ಜೊತೆಗೆ ಸೃಜನಾತ್ಮಕ ಚಟುವಟಿಕೆಗಳನ್ನು ಪರಿಚಯಿಸಲಾಗುತ್ತಿದೆ. ಪೋಷಕರು ತಮ್ಮ ಮಕ್ಕಳನ್ನು ಶಿಬಿರಕ್ಕೆ ಕಳುಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿ, ಇಂತಹ ಶಿಬಿರಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವುದರ ಜೊತೆಗೆ ಅವರ ಸೃಜನಾತ್ಮಕತೆ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಬಹುಮುಖ್ಯ. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಅವಕಾಶಗಳನ್ನು ಒದಗಿಸುವಲ್ಲಿ ಇವು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಕನ್ಯಾ ನಾಗರಾಜ್, ರಮೇಶ್ ಎಂಪಿ, ವಿಜಯ್ ನಾಯಕ್, ಪತ್ರಕರ್ತ ಹೇಮಂತ್ ಕುಮಾರ್, ರಹಮತ್, ಸವಿತಾ, ಗ್ರಂಥಪಾಲಕ ಸಾಗರ್ ಹಾಗೂ ಮಕ್ಕಳು ಹಾಜರಿದ್ದು ಶಿಬಿರದ ಆರಂಭವನ್ನು ಉತ್ಸಾಹದಿಂದ ಸ್ವಾಗತಿಸಿದರು. ಈ ವಿಶೇಷ ಬೇಸಿಗೆ ಶಿಬಿರವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮದ ಮಕ್ಕಳಿಗೆ ಶಿಕ್ಷಣ, ಕೌಶಲಾಭಿವೃದ್ಧಿ ಮತ್ತು ಸೃಜನಾತ್ಮಕ ಬೆಳವಣಿಗೆಗೆ ದಿಕ್ಕು ನೀಡುವ ಮಹತ್ವದ ಕಾರ್ಯಕ್ರಮವಾಗಿದ್ದು, ಗ್ರಾಮೀಣ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪರಿಣಾಮಕಾರಿ ಹೆಜ್ಜೆಯಾಗಿದೆ. ವರದಿ ದೇವರಾಜ್ ಕೆ. ನಲ್ಲಿಹೆಂಕಲು, ಪ್ರಜಾಪವ ಟಿವಿ, ದಾವಣಗೆರೆ. ಬೇರೆ ಶಾಲೆಗಳಿಗೆ ಕೋಚಿಂಗ್ ಕೊಡಕ್ಕೆ ಅಂತ ಕೇಳ್ತಾರಲ್ಲ, ಆ ಕೋಚಿಂಗ್ ಅನ್ನ ಇಲ್ಲೇ ಕೊಡಕ್ಕೆ ಮಾಡಿರೋದಿಲ್ಲ ಸರ್ಕಾರ. ಏನಪ್ಪುಟ, ನೀವು ಬರಬೇಕು, ನಿಮ್ಮ ಫ್ರೆಂಡ್ಸ್ಗಳು ಎಲ್ಲರಿಗೂ ಹೇಳ್ರಿ. ನಿಮ್ಮ ಸಂಬಂಧಗಳಿಗೆ ಇರ್ತಾರಲ್ಲ, ಅವ್ರಿಗೆ ಅಜ್ಜ ಕನಿಗಳಿಗೆ ಬಂದಿರ್ತಾರಲ್ಲ, ಅವ್ರನ್ನ ಕರ್ಕೊಂಬರ್ರಿ. ಏನಮ್ಮ, ಬರೀ ನೀವೇ ಬರೋದಲ್ಲ, ಗೊತ್ತಾತಲ್ಲ. ನೀವು ಅಜ್ಜಿ ಊರು ಹಿಂದೆ ಹೋಗ್ಬೇಡ್ರಿ, ಇಲ್ಲೇ ಸಿಗುತ್ತೆ, ಇಲ್ಲೇ ಅಲ್ಲೇ ಎಲ್ಲ ಎಂಜಾಯ್ ಮಾಡ್ಬೋದು. ಅರ್ಥ ಆಯ್ತಲ್ಲ, ಬರ್ಬೇಕು, ಇಲ್ಲೇ ಕಲೀರಿ. ನೀವೇನು ಶಾಲೆಯಲ್ಲಿ ಕಲ್ತಿರ್ತಿರಲ್ಲ, ಅದು ಬಿಟ್ಟು ವಿಭಿನ್ನವಾಗಿರುತ್ತೀನಿ. ನಿಮಗೆ ಬೇಕಿಲ್ಲದ್ದು ಬೇಡವಾದ್ದು ನೀವು ಪ್ರತಿಯೊಂದನ್ನು ಎಲ್ಲರೂ ಇಲ್ಲೇ ಕೇಳ್ಕೊಬೋದು. ಇಲ್ಲಿ ಯಾವ ರೀತಿ ನಡ್ಕೊಂಡ್ರದು ಎಲ್ಲ ನಿಮ್ಮ ಆಟ ವಿಚಾರಗಳೆಲ್ಲ ಹೊರಗಡೆ ಹಂಚ್ಕೊಂಡ್ರಿ. ಒಬ್ರಿಗೊಬ್ರು ಹಂಚ್ಕೊಂಡಾಗ ಅವ್ರಿಗೆ ಖುಷಿ ಪಟ್ಕೊಂಡು ನಾವು ಹೋಗ್ಬೇಕು ಅನ್ನೋ ಒಂದು ಅರಿವು ಬರ್ತದೆ. ಅರ್ಥ ಆಯ್ತಾ? ಅದೇ ಅರಿವಿನ ಕೇಂದ್ರ ಮಾಡಿರೋದು. ಏನಮ್ಮ, ಇದೆಲ್ಲ ಮಾಡಿರೋದಕ್ಕೆ ಎಲ್ರಿಗೂ, ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳು ಅಂತ ಮಾತುಗಳನ್ನ ನಡೆಸ್ತೀವಿ. ಧನ್ಯವಾದಗಳು. ನಿಮ್ಗೆ ಮಕ್ಕಳಿಗೆ ಮುಖ್ಯವಾಗಿ ಇನ್ಸ್ಟ್ರಕ್ಷನ್ಸ್ ಏನು ಅಂತಂದ್ರೆ, ಈಗ ನೀವೆಲ್ಲ ಮಕ್ಕಳು ಬಂದಿದ್ದೀರಾ, ಒಂದೊಂದು ಬೇರೆ ಬೇರೆ ಹಳ್ಳಿಯಿಂದೆಲ್ಲ ಬಂದಿದ್ದೀರಾ, ಬೇರೆ ಬೇರೆ ವಯಸ್ಸಿನವರೆಲ್ಲ. ಇವತ್ತು ಬಂದವರು ಕಂಟಿನ್ಯೂಸ್ ಆಗಿ ಇನ್ನ 30 ಡೇಸ್ ಬರಬೇಕು. ನಿಮ್ಗೆ ಏನು ಅಂದ್ರೆ, ಇಲ್ಲಿ ಶಾಲೆ ತರ ಯಾವುದೇ ಎಕ್ಸಾಮ್ಸ್ ಇರಲ್ಲ, ಆಯ್ತಾ? ನೀವು ಫ್ರೀಯಾಗಿ ಆಟ ಆಡ್ಕೊಂಡಿರ್ಬೋದು, ಆಯ್ತಾ? ನಿಮ್ಗೆ ಏನ್ ಆಟ ಬೇಕು, ನಿಮ್ಗೆ ಎಲ್ಲದನ್ನು ಇನ್ಸ್ಟ್ರಕ್ಷನ್ ಸಾಗರ್ ಅವ್ರು ಕೊಡ್ತಾರೆ. ನೀವೇನಂದ್ರೆ ಅವ್ರ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು. ಆಮೇಲೆ ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಯಾರು ಕೂಡ ಅವ್ರ ಗಮನಕ್ಕೆ ಹೇಳ್ದರೆ ಎಲ್ಲೂ ಹೋಗಂಗಿಲ್ಲ, ಆಯ್ತಾ? ಆಮೇಲೆ ಒಬ್ರಿಗೊಬ್ರು ಜಗಳಾಡಂಗಿಲ್ಲ. ನಿಮ್ದು ಏನೇ ಸಮಸ್ಯೆ ಇದ್ರು ಅವ್ರ ಹತ್ರನೇ ಹೇಳ್ಬೇಕು ನೀವು, ಆಯ್ತಾ? ನಿಮ್ಗೆ ಇಲ್ಲಿ ಆಟ ಆಡ್ಲಿಕ್ಕಿರುತ್ತೆ, ಓದಕ್ಕಿರುತ್ತೆ, ಕಂಪ್ಯೂಟರ್ ಹೇಳ್ಕೊಡ್ತಾರೆ. ಒಟ್ಟ ನೀವು ಶಾಲೆಗೆ ABCD ಎಲ್ಲ ಹೇಳ್ಕೊಡೋದ್ ಬಿಟ್ಟು, ಟೇಬಲ್ಸ್ ಹೇಳ್ಕೊಡೋದ್ ಬಿಟ್ಟು, ಆಯ್ತಾ, ಅದನ್ನ ಬಿಟ್ಟು ಬೇರೆ ಎಲ್ಲದನ್ನು ನಾವು ಹೇಳ್ಕೊಡ್ತೀವಿ ಇಲ್ಲಿ. ಆಮೇಲೆ ನೀವೇನು ಮಾಡ್ತೀರಾ, ನೀವು ಆಕ್ಟಿವಿಟೀಸ್ ನ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡ್ತೀವಿ. 30ನೇ ದಿನ ನೆಕ್ಸ್ಟ್ 10ನೇ ತಾರೀಕು ನೀವು ನಿಮ್ಮ ಅನುಭವನೆಲ್ಲನೂ ಕೂಡ ನಮಗೆ ಇಲ್ಲಿ ಹೇಳ್ಬೇಕು. ಯಾರು ತಪ್ಪಿಸ್ದೆ ಪ್ರತಿದಿನನೂ ಬರಬೇಕು. ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರೋ ಮಕ್ಕಳುಗಳನ್ನ ಎಲ್ಲರಿಗೂ ಹೇಳಿ ಕರ್ಕೊಂಡ್ಬನ್ನಿ, ಆಯ್ತಾ? ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ. ಇದು ಪೂರ್ಣ ಉಚಿತವಾಗಿ ನಾವು ಕೊಡ್ತಾ ಇದೀವಿ ನಿಮಗೆಲ್ಲ. ನಿಮ್ ಹಳ್ಳಿ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಕೊಡ್ತಾ ಇರೋದು, ಆಯ್ತಾ? ನೀವು ಇದನ್ನ ಸದುಪಯೋಗ ಪಡ್ಕೋಬೇಕು. ನಿಮಗೆ ಕೊನೆಯ ದಿನ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತೀವಿ. ಏನ್ ನೀವು ಡೈಲಿ ಬರ್ತಿರಲ್ಲ, 30 ದಿನ ಬಂದವ್ರಿಗೆ ಎಲ್ಲರಿಗೂ ಕೂಡ ನಿಮಗೆ ಬೇಸಿಗೆ ಶಿಬಿರವನ್ನ ಭಾಗವಹಿಸಿದ್ದೀರಾ ಅಂತಂದೇಳಿ ನಿಮಗೆ ಎಲ್ಲರಿಗೂ ಕೂಡ ಕೊನೆಯ ದಿನ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಹಾಗಾಗಿ ನೀವು ಯಾರು ಕೂಡ ತಪ್ಪಿಸ್ತೆ ಬಂದು ಇದ್ರ ಉಪಯೋಗ ಪಡ್ಕೋಬೇಕು, ಆಯ್ತಾ? ಪಡ್ಕೊಂತೀರಾ? ಇಲ್ಲ ಪಡ್ಕೊಂತೀರಾ? ಯಾವ್ಯಾವ ಕ್ಲಾಸಿಂದ ಇದ್ದೀರಾ? LKG ಮಕ್ಕಳಿದ್ದೀರಾ?
LKG ಮಕ್ಕಳಿದ್ದೀರಾ? ಹಾ? ಹೇಳು. 8ನೇ ಕ್ಲಾಸ್ ಮಕ್ಕಳಿದ್ದೀರಾ? 9th 10th ಇಲ್ಲ ಅನ್ಸುತ್ತೆ. Degree? ಯಾರು? ಅದನ್ನ ಬಿಡು. ನೀವು ನಿಮ್ಗೆ ಗೊತ್ತಿರೋ ಒಳ್ಳೆಯವನ್ನ ಮಕ್ಳಿಗೆ ಹೇಳ್ಕೊಡ್ಬೇಕು. ಬಿಸಿಲು ಜಾಸ್ತಿ ಇದೆ, ಹೊರಗಡೆ ಜಾಸ್ತಿ ಹೋಗ್ಬೇಡ್ರಿ ಆಯ್ತಾ. ಇಲ್ಲೇ ಒಳಗಡೆ ಕೂತ್ಕೊಂಡು ಜಗಳ ಆಡ್ಬೇಡ್ರಿ. ನಿಮ್ಗೆ ಏನ್ ಬೇಕಂದ್ರೂ ಕೇಳ್ರಿ ಆಯ್ತಾ. ಇದ್ರದ್ದು ಉಪಯೋಗ ಪಡ್ಕೊಳ್ರಿ.